ಇಲ್ಲಿ ವಿಶೇಷತೆ ಏನಂದ್ರೆ ಸಾಸಿವೆ ಎಣ್ಣೆ ಬೆಳೆಸಿ ಕಬಾಬ್ ಮಾಡ್ತಾರಂತೆ ಸರ್. ಇವ್ರು ಓಪನ್ ಮಾಡ್ದಂಗೆ ಗೊತ್ತಾಗಿದೆ ಸರ್. ಬರೋದು ಒಂದೇ ಇದಕ್ಕೆ ಸರ್, ಸಾಸಿವೆ ಎಣ್ಣೆಲಿ ಮಾಡೋದು. ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನಾವು ರೆಗ್ಯುಲರ್ ತಗೊಂಡೋದು. ಐ ಆಮ್ ಫ್ರಮ್ ಒರಿಸ್ಸಾ. ಇಲ್ಲೇ ಇರ್ತೀವಿ ಕಾಮಾಕ್ಷಿಪಲ್ಲೆ ಲೋಕಲ್. ಕನ್ನಡ ಮಾತಾಡ್ತೀರಾ? ಓಕೆ ಓಕೆ, ಸೂಪರ್ ಸರ್. ಈ ಸರಣಿಲಿ ಇದು ಬೆಸ್ಟ್ ಕ್ವಾಲಿಟಿ ಸರ್. ಇದು MTR ಸರ್, ಚಿಲ್ಲಿ ಪೌಡರ್. ಹಸಿಮೆಣಸಿನಕಾಯಿ ಹಾಕಿದ್ದೀರಾ ಜೊತೆಗೆ? ಸರ್ ನಾವು ಯೂಟ್ಯೂಬಲ್ಲಿ ನೋಡಿ ಬಂದಿರೋದು. ಓಕೆ. ಒಂದ್ಸರಿ ಟ್ರಯಲ್ ನೋಡೋಣ ಅಂತ ಬಂದಿತ್ತು. ಹಲೋ ನಮಸ್ಕಾರ ವೀಕ್ಷಕರೇ, HD News ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾ ಇವತ್ತು ಒಂದು ಒಳ್ಳೆ ಕಬಾಬ್ ತಿನ್ನೋಣ ಅಂತ ಬಂದಿರೋದೆ ಸುಶೀಲಾ ಶ್ರೀ ಚಿಕನ್ ಕಬಾಬ್ ಸೆಂಟರ್ಗೆ. ಸೊ ಈ ಒಂದು ಶಾಪ್ ಲೊಕೇಟ್ ಆಗಿರೋದು ಕಾಮಾಕ್ಷಿ ಪಾಳ್ಯ, ಪೂರ್ವಿಕಾ ಮೊಬೈಲ್ಸ್ ಇದೆ, ಅದೇ ರೋಡ್ ಅಲ್ಲಿ ಇದೆ. ಎಕ್ಸಾಕ್ಟ್ ಅಡ್ರೆಸ್ ಮತ್ತೆ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ವಿಶೇಷತೆ ಏನಂದ್ರೆ ಸಾಸಿವೆ ಎಣ್ಣೆಯಲ್ಲಿ ಕಬಾಬ್ ಮಾಡ್ತಾರಂತೆ. ಸೊ ಅದೇ ಒಂದು ಕುತೂಹಲ. ಬನ್ನಿ ಹೋಗಿ ಹೇಗ್ ಮಾಡ್ತಾರೆ ನೋಡ್ಕೊಂಡು ಟೇಸ್ಟ್ ಮಾಡೋಣ. ಸೊ ಅವ್ರು ಮಾಡುವಂತ ಕಬಾಬ್ ಪ್ರೊಸೆಸಿಂಗ್ ಹೇಗೆ ಏನೇನೆಲ್ಲ ಮಿಕ್ಸ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ, ಬನ್ನಿ. ಸರ್ ಪೌಡ್ರ್ ಇದು ಹೋಮ್ ಮೇಡ್ ನಾವು ಮಾಡೋಂಥದ್ದು ಕಬಾಬ್ ಮಸಾಲ ಪೌಡ್ರ್ ಇದು? ಕಬಾಬ್ ಮಸಾಲೆ ಪೌಡರ್. ಓಕೆ. ಏನೇನೆಲ್ಲ ಮಿಕ್ಸ್ ಆಗಿರ್ಬೋದು ಇದರಲ್ಲಿ? ಇದರಲ್ಲಿ ಒಂದು 22 ತರ 23 ತರ ಐಟಮ್ ಹಾಕ್ತೀವಿ. ಓಕೆ ಓಕೆ. ಕಾರ್ನ್ಫ್ಲೋರ್, ಮೈದಾ ಈ ತರ ಎಲ್ಲ ಅಲ್ಲ. ಹಾ, ತುಂಬಾ ನ್ಯಾಚುರಲ್ ಮಾಡಿರ್ತೀವಿ, ಎಲ್ಲ ನಾವೇ ರೆಡಿ ಮಾಡಿ ಮಾಡೋದು. ಓಕೆ ಸರ್. ಇದೆಯಾ ಸರ್ ಚಿಲ್ಲಿ ಪೌಡ್ರ್? ಸರ್ ಇದು MTR ಸರ್, ಚಿಲ್ಲಿ ಪೌಡರ್. ನಾವು ಇದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿರ್ತೀವಿ, ಅದರಿಂದ ಎಕ್ಸ್ಟ್ರಾ ನಾವು ಒಂದ್ ಸ್ವಲ್ಪ ಖಾರ ಬೇಕು ಅಂದ್ರೆ ನೋಡಿ, ಒಂದ್ ಸ್ವಲ್ಪ ಮಳೆ ಸೀಸನ್ ಈಗ, ಓಕೆ, ಅದರಿಂದ ಒಂದ್ ಸ್ವಲ್ಪ ಖಾರಕ್ಕೋಸ್ಕರ ನಾನು ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಹಾಕ್ತೀನಿ. ಓಕೆ. ಇದೇನು ಸರ್ ಇದು? ಸರ್ ಇದು ಗರಂ ಮಸಾಲ. ಗರಂ ಮಸಾಲ. ಗರಂ ಮಸಾಲ. ಓಕೆ. ಸ್ವಲ್ಪ ನನಗೆ ಸ್ಟ್ರಾಂಗ್ ಬೇಕು ಅಂದಾಗ ಎಲ್ಲ ಎಕ್ಸ್ಟ್ರಾ ಒಂದ್ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಓಕೆ ಸರ್. ಓಕೆ. ಲಾಸ್ಟಲ್ಲಿ ಸರ್? ಸರ್ ಇದು ಪೆಪ್ಪರ್ ಪೌಡ್ರ್. ಬ್ಲಾಕ್ ಪೆಪ್ಪರ್. ಓಕೆ. ಒರಿಜಿನಲ್. ಓಕೆ ಓಕೆ ಸರ್. ನೋಡಿ ಸರ್, ಇದು ನಮ್ದು ಹೋಮ್ ಮೇಡ್. ಇದು ಏನು ಸರ್ ಇದು? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಅದಕ್ಕೆ ನಮ್ಮ ಮನೇಲಿ ಅಂದ್ರೆ ನಾವು ರೆಡಿ ಮಾಡೋವಂಥದ್ದು. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಪುದೀನ ಮತ್ತೆ ಕರಿಬೇವು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಓಕೆ, ಈ ತರ ಎಲ್ಲಾನು ಇರುತ್ತೆ. ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ನಾವು ಮೊಸರು ಆ್ಯಡ್ ಮಾಡಿದ್ದೀವಿ. ಮೊಸರು. ನಾವು ಯಾವುದೇ ತರ ಕೆಮಿಕಲ್ಲು ಆಮೇಲೆ ಕಲರು ಏನು ಮಿಕ್ಸ್ ಇಲ್ಲ? ಎಲ್ಲ ಏನು ಇರಲ್ಲ. ಓಕೆ. ವೆನಿಗರು, ಸೋಯಾ ಸಾಸು ಅವೆಲ್ಲ ಏನು ಹಾಕಲ್ಲ. ಮೊಸರು ಒಂದು ಹಾಕಿದ್ರೆ ಸಾಕು. ಓಕೆ. ನೀವು ಮನೇಲಿ ಯಾರೇ ಮಾಡ್ಬೇಕಾದ್ರೂ ಹಸಿಮೆಣಸಿನಕಾಯಿ ಹಾಕಿದ್ದೀರಾ ಜೊತೆಗೆ? ಹೌದು ಸರ್. ಕೊನೆಯಲ್ಲಿ ಕಸ್ತೂರಿ ಮೆಂತಿ. ಓಕೆ ಸರ್. ಮೊಟ್ಟೆ ಕೋಟಿಂಗಾ? ಸರ್ ಇದು ಕಲಿಸ್ಕೊಳಕ್ಕೆ ನಾವು ಎಲ್ಲರೂ ನೀರಲ್ಲಿ ಕಲಿಸ್ತಾರೆ ಆಲ್ಮೋಸ್ಟ್. ಓಕೆ. ತುಂಬಾ ಜನ ಎಲ್ಲ ಕಲಿಸೋದು ನೀರಲ್ಲೇನೆ. ಯಾಕೆ ಮೊಟ್ಟೆಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಓಕೆ. ಚಿಕನ್ ಫ್ರೆಶ್ನೆಸ್ ನೋಡಿ ಹೆಂಗ್ ಗೊತ್ತಾಗುತ್ತೆ. ಓಕೆ. ಫ್ರೆಶ್ ಲೈವ್ ಚಿಕನ್ ಯೂಸ್ ಮಾಡ್ತಾ ಇರೋದು? ನಾವೇ ಕೋಳಿ ಕಟ್ ಮಾಡಿ ಕ್ಲೀನ್ ಮಾಡಿ ಓಕೆ, ನಾವೇ ಪೀಸ್ ಮಾಡಿ ತರೋಂಥದ್ದು. ಓಕೆ. ಅದರಿಂದ ಪೀಸ್ ನಮ್ಗೆ ಹೆಂಗ್ ಬೇಕು ಆ ಒಂದು ಸೈಜ್ಗೆ ನೀವು ಕಟ್ ಮಾಡ್ಕೊಂಡು ತಗೊಂಡ್ಬರ್ತೀರಾ? ಓಕೆ ಸರ್. ಸೊ ಈ ಒಂದು ಮಸಾಲೆ ರೆಡಿ ಮಾಡ್ತಾ ಇರೋ ಟೈಮಿಂಗ್ಸ್ ನೋಡಿ, 5:44. ಇವರು ಶಾಪ್ ಓಪನ್ ಆಗೋದು 6 ಗಂಟೆಗೆ, ಬಟ್ ಇವರು ರೆಡಿ ಮಾಡ್ತಾ ಇರೋದು 5:45ಗೆ. ಏನಕ್ಕೆ ಅಂತ ನಾನು ಹೇಳ್ತೀನಿ ಆಮೇಲೆ, ನೋಡಿ. ಹಾಗೆ ಇಲ್ಲಿ ನೋಡಿ, ಕಬಾಬ್ ಈಗ ತಾನೇ ಕಲ್ಸಿದ್ರು ನೋಡಿ. ಕೈ ಒಂಚೂರು ಕಲರ್ ಇಲ್ಲ, ಏನಿಲ್ಲ. ಸೊ ಅದೇ ಇವ್ರ ಸ್ಪೆಷಾಲಿಟಿ. ಯಾವುದೇ ಒಂದು ಕಲರ್ ಯೂಸ್ ಮಾಡದೆ, ಯಾವುದೇ ಒಂದು ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡದೆ ಮಾಡೋ ಅಂತ ಈ ಒಂದು ಕಬಾಬು. ಸೊ ಇನ್ನು ಈಗ ನೋಡಿ, ಈಗ ಕಲ್ಸಿಟ್ಟಿದ್ದಾರಲ್ಲ, 10-15 ನಿಮಿಷ ಅಷ್ಟೇ. ಅವರು ಆಲ್ರೆಡಿ ಕಬಾಬ್ನ ಹಾಕಿ ಎಣ್ಣೆಲಿ ಕರ್ದು ಕೊಡ್ತಾರೆ ನೋಡಿ. ಒಂಚೂರು ಕಲರ್ ಇಲ್ಲ, ಏನಿಲ್ಲ. ಸೊ ಇದು ನೋಡಿ, ಇದು ಗ್ರೀನ್ ಮಸಾಲಾ ಕಬಾಬ್. ಸೊ ಇದಕ್ಕೂ ಅಷ್ಟೇ, ಇದಕ್ಕೂ ಯಾವುದೇ ತರಹದ ಕಲರ್ ಇಲ್ಲ. ಸೊ ನ್ಯಾಚುರಲ್ ಆಗಿ ಸೊಪ್ಪೆಲ್ಲ ರುಬ್ಬಾಕಿ ಮಾಡಿರೋ ಅಂತ ಕಬಾಬು. ಸೇಮ್ ಟೇಸ್ಟಿಂಗ್ ಪೌಡ್ರ್ ಇಲ್ಲ, ಕಲರ್ ಇಲ್ಲ. ನೋಡಿ ಇದು ಅಷ್ಟೇ, ಕಲಸಿ ಕೈ ನೋಡಿ, ಒಂಚೂರು ಕಲರ್ ಇಲ್ಲ. ಅದು ಹಂಗೆ ಕ್ಲೀನ್ ಮಾಡಿ ಸರ್ ಸ್ವಲ್ಪ. ಹಾಂ ನೋಡಿ, ಕಂಪ್ಲೀಟ್ ನ್ಯಾಚುರಲ್ ವಿತೌಟ್ ಕಲರ್ ಮಾಡ್ತಾ ಇರೋವಂಥ ಕಬಾಬ್ ಇದು. ನೋಡಿ ಏನು ಗ್ರೀನಾಗಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಈ ಗ್ರೀನ್ಗೆ ಕಾರಣ ಬಂದು ಅವ್ರು ಹಾಕಿರೋಂಥ ಸೊಪ್ಪುಗಳು, ಒಂದಷ್ಟು ಸೊಪ್ಪುಗಳನ್ನ ರುಬ್ಬಾಕಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡ್ತಾ ಇರೋಂಥ ಕಬಾಬ್. ನಾವು ಆಲ್ಫೇಸ್ ಅನ್ನೋ ಸೊಪ್ಪು ಇದಕ್ಕೆ ಹಾಕ್ತೀವಿ, ಬರೀ ಗ್ರೀನ್.
ಅಷ್ಟೇ ಅಲ್ಲ, ಇದಕ್ಕೆ ಒಂದು ಸ್ಪೆಷಲ್ ಆಲ್ ಸ್ಪೈಸಸ್ ಅಂದ್ಬಿಟ್ಟು ಒಂದು ಎಲೆ ಬರುತ್ತೆ, ಸೊಪ್ಪು. ಸೊ ಅದನ್ನ ಯೂಸ್ ಮಾಡಿ ಮಾಡ್ತಾ ಇರೋಂಥ ಒಂದು ಕಬಾಬ್ ಇದು. ನೋಡಿ, ಇದೇ ಆ ಎಲೆ. ಆಮೇಲೆ ನೋಡಿ ಸರ್, ಚಿಕನ್ ಫ್ರೆಶ್ ಇರೋದಕ್ಕೆ ಬ್ಲಡ್ ಇದೆಯಾ ನೋಡಿ, ಫ್ರೆಶ್ ಚಿಕನ್ ಅಂದ್ರೆ ಲೈವ್ ಚಿಕನ್ ಅವ್ರು ಯೂಸ್ ಮಾಡ್ತಾ ಇರೋಂಥದ್ದು. ಮಸಾಲೆ ಎಲ್ಲಿ ಹಿಡಿದಿದೆ ಈ ಚಿಕನ್ ಅಲ್ಲಿ, ನೀವೇ ನೋಡ್ತಾ ಇದ್ದೀರಾ. ಮಸಾಲೆ ನಮ್ಗೆ ತುಂಬಾ ಕೋಟಿಂಗ್ ಇರಲ್ಲ, ಲೈಟ್ ಮಸಾಲ, ಲೈಟ್ ಕೋಟಿಂಗ್ ಇರೋಂಥ ಮಸಾಲ. ಇಲ್ಲಿ ಯಾವ್ದು ಪಕೋಡಾ ತರ ಇರೋಂಥ ಕಬಾಬ್ ಅಲ್ಲ. ಒಂದು ತಿಂತಾ ಇದ್ರೆ ನಿಮಗೆ ಆ ಫ್ಲೇವರ್ ಗೊತ್ತಾಗುತ್ತೆ. ಆಮೇಲೆ ಏನಕ್ಕೆ ಅಂತ ಇನ್ನೊಂದು ವಿಷಯ ಇದೆ, ತೋರಿಸ್ತೀನಿ ಬನ್ನಿ. ಸೊ ನೋಡಿದ್ರಲ್ಲ, ಬರೀ ಕೇವಲ 5 ನಿಮಿಷದಲ್ಲಿ ಕಬಾಬ್ ಮಸಾಲೆ ರೆಡಿ ಮಾಡಿರೋವಂಥದ್ದು. ಇದರಲ್ಲಿ ಒಂದು 14 ರಿಂದ 15 kg ಚಿಕನ್ ಹಾಕಿ ರೆಡಿ ಮಾಡಿರೋಂಥ ಕಬಾಬ್, ವಿತೌಟ್ ಕಲರ್, ವಿತೌಟ್ ಟೇಸ್ಟಿಂಗ್ ಪೌಡ್ರು. ಅವ್ರು ಕಲ್ಸಿ ನಿಮ್ಗೆ ಕೈ ಕೂಡ ತೋರಿಸಿದ್ರು, ಯಾವುದೇ ಒಂದು ಕಲರ್ ಆಗಿಲ್ಲ ಅವ್ರ ಕೈ. ಆಮೇಲೆ ಇವರು ಜಾಸ್ತಿ ಹೊತ್ತು ಬೇರೆಯವ್ರ ತರ 2 ಅವರ್ 3 ಅವರ್ ಎಲ್ಲ ಮ್ಯಾರಿನೇಟ್ ಮಾಡಲ್ಲ. 10 ರಿಂದ 15 ನಿಮಿಷ ಮ್ಯಾಕ್ಸಿಮಮ್ ಅಂದ್ರೆ ಒಂದು 25 ನಿಮಿಷ 30 ನಿಮಿಷ ಅಷ್ಟೇ. ಸೊ ಕಲ್ಸಿ ಒಂದು ಅರ್ಧ ಗಂಟೆ ಇಟ್ಟು ಕಬಾಬ್ನ ಕರ್ದಿ ಕೊಡ್ತಾ ಇರ್ತಾರೆ. ಟೇಸ್ಟ್ ಹೇಗಿದೆ ಅನ್ನೋದನ್ನ ತಿಂದು ಹೇಳ್ತೀನಿ ಬನ್ನಿ. ಸೊ ನಾ ಆಗ್ಲೇ ತೋರಿಸಿದ್ನಲ್ಲ, ಅವ್ರ ಕಬಾಬ್ ಆಲ್ರೆಡಿ ಮಿಕ್ಸಿಂಗ್ ಮಾಡೋ ಟೈಮಲ್ಲಿ 5:45ಗೆ ಅವರು ಮಿಕ್ಸಿಂಗ್ ಮಾಡಿದೆ. ನೋಡಿ, 6:38 ಆಲ್ರೆಡಿ ಈಗ ಕಬಾಬ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಜಾಸ್ತಿ ಮ್ಯಾರಿನೇಟ್ ಎಲ್ಲ ಏನು ಬೇಡ, ಒಂದು ಅರ್ಧ ಗಂಟೆ ಇದ್ರೆ ಸಾಕು. ಕಬಾಬ್ನ ನಿಮಗೆ ಸಾಸಿವೆ ಎಣ್ಣೆಯಲ್ಲಿ ಕರ್ದಿ ಕೊಡ್ತಾ ಇರ್ತಾರೆ. ಇವ್ರ ಹತ್ರ ಸಿಗೋದು ಕೇವಲ ಒಂದೇ ಒಂದು ಐಟಮ್ ಕಬಾಬ್ ಮಾತ್ರ. ಅದರಲ್ಲಿ ನಿಮಗೆ ರೆಡ್ ಕಬಾಬ್ ಮತ್ತೆ ಗ್ರೀನ್ ಕಬಾಬ್ ಅಂತ ಕೊಡ್ತಾರೆ. ಅದ್ರ ಜೊತೆಗೆ ಚಟ್ನಿನೂ ಹಾಕಿ ಕೊಟ್ಟಿರ್ತಾರೆ, ಮೇಲ್ಗಡೆ ಚಾಟ್ ಮಸಾಲ ಉದುರಿಸಿ ಕೊಟ್ಟಿರ್ತಾರೆ. ಸೊ ಟೇಸ್ಟ್ ಮಾಡೋಣ. ಮೊದಲನೇದಾಗಿ ರೆಡ್ ಕಬಾಬ್ ಟೇಸ್ಟ್ ಮಾಡೋಣ. ನೋಡಿ, ಕಟ್ ಮಾಡಿದ್ರೆ ಏನು ಜ್ಯೂಸಿ ಆಗಿದೆ ಅಂದ್ಬಿಟ್ಟು. ಸೊ ಮೊದಲು ಚಟ್ನಿ ಇಲ್ಲದೆ ಹಂಗೆ ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಮಾತ್ರ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿ ಹಿಡಿದಿದೆ. ನಿಮಗೆ ಮೇಲ್ಗಡೆ ಹೆವಿ ಕೋಟಿಂಗ್ ಅಂತ ಏನು ಅನ್ಸಲ್ಲ, ಲೈಟ್ ಆದ ಕೋಟಿಂಗ್ ಹಾಕಿರುವಂಥ ಕಬಾಬು. ಸೊ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಮಾತ್ರ. ಸೊ ಈಗ ಚಟ್ನಿ ಜೊತೆ ಒಂದ್ಸಲ ಟ್ರೈ ಮಾಡ್ಬಿಡೋಣ. ಪುದೀನ ಚಟ್ನಿ ಮಾಡಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸ್ವಲ್ಪ ಎಲ್ಲ ಹಾಕಿ ಮಾಡಿರೋದು. ಆ ಮಿಂಟ್ ಫ್ಲೇವರ್ ನಿಮಗೆ ತಿಂತಿದ್ದಂಗೆ ಬರುತ್ತೆ ಬಾಯಿ ತುಂಬ. ಸೊ ಕಬಾಬು ಚಟ್ನಿ ಸಕ್ಕತ್ತಾಗಿದೆ. ಸರ್, ನನ್ನ ಹೆಸರು ಧೀಮಂತ್ ಅಂತ. ನಾವು ಇಲ್ಲಿ ಸುಂಕದಕಟ್ಟೆಯಿಂದ ಬಂದಿರೋದು ಸರ್. ನಾವು ಯೂಟ್ಯೂಬಲ್ಲಿ ನೋಡಿ ಬಂದಿರೋದು. ಓಕೆ. ಒಂದ್ಸರಿ ಟ್ರಯಲ್ ನೋಡೋಣ ಅಂತ ಬಂದಿತ್ತು. ಸೂಪರ್ ಆಗಿತ್ತು ಸರ್. ಇನ್ನೊಮ್ಮೆ ಬರಬೇಕು ಅಂತ ಆಸೆ ಆಗ್ತಿದೆ. ನಮಸ್ತೆ, ನಾವು ಐ ಆಮ್ ಫ್ರಮ್ ಒರಿಸ್ಸಾ. ಓಕೆ. ಇಲ್ಲೇ ಇರ್ತೀವಿ, ಕಾಮಾಕ್ಷಿಪಲ್ಯ ಲೋಕಲ್. ಕನ್ನಡ ಮಾತಾಡ್ತೀರಾ? ಓಕೆ ಓಕೆ, ಸೂಪರ್ ಸರ್. ಸರ್ ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಚೆನ್ನಾಗಿದೆ. ಇಲ್ಲೇ ರೆಗ್ಯುಲರ್ ಬರ್ತಾ ಇರ್ತೀನಿ, ಡೈಲಿ ಬರೋದು ನಾನು ಇಲ್ಲಿಗೆ. ಸೂಪರ್, ಬೆಸ್ಟ್ ಕ್ವಾಲಿಟಿ. ಓಕೆ ಈ ಸರೌಂಡಿಂಗ್ ಇದು ಬೆಸ್ಟ್ ಕ್ವಾಲಿಟಿ ಇದೆ. ಓಕೆ ಓಕೆ ಸರ್, ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ಇಲ್ಲೇ ಲೋಕಲ್ ಸರ್, ಕಾಮಾಕ್ಷಿ. ಸರ್ ಇವ್ರು ಓಪನ್ ಮಾಡ್ದಾಗಿಂದ ಬರ್ತಾಯಿದ್ದೀವಿ ಸರ್ ನಾವು. ಸರ್ ಟೇಸ್ಟ್ ಬರೋದು ಒಂದೇ ಇದಕ್ಕೆ ಸರ್, ಸಾಸ್ಪಿಣ್ಣಲ್ಲಿ ಮಾಡೋದು. ಬಟ್ ಆಚೆಗಡೆ ಕಬಾಬು ಪಕೋಡಾ ಥರ ಇರುತ್ತೆ, ಹೌದು. ಇದು ಸಾಫ್ಟ್. ಅದರಿಂದ ಇದು ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ ನಾವು ರೆಗ್ಯುಲರ್ ತೊಗೊಳೋದು. ಲೈಟ್ ಕೋಟಿಂಗ್ ಇದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಓಕೆ. ರೆಗ್ಯುಲರ್ ಸರ್, ವೀಕ್ಲಿ 3 times 4 times ಸರ್. ಓಕೆ. ಸೋಮವಾರ ಗುರುವಾರ ಬಿಟ್ಟೆ ಇನ್ನೆಲ್ಲ ತಗೊಂಡೋಗೋದು. ನಿಮ್ಗೆ ಅವೆರಡರಲ್ಲಿ ಯಾವ್ದು ಫ್ಲೇವರ್ ಇಷ್ಟ ಸರ್? ರೆಡ್ ಮತ್ತೆ ಗ್ರೀನ್? ನನ್ನ ಮಗಳಿಗೆ ರೆಡ್ ಇಷ್ಟ, ಓಕೆ. ನಮ್ಮ ಮಿಸ್ಸಸ್ಗೆ ಗ್ರೀನ್ ಇಷ್ಟ. ಓಕೆ ಓಕೆ. ಅದಕ್ಕೆ 2 ತೊಗೊಂಡೋಗ್ತೀನಿ. ಓ ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇನ್ನು ಗ್ರೀನ್ ಕಬಾಬ್ ಟೇಸ್ಟ್ ಮಾಡ್ಬಿಡೋಣ. ಇದು ಅಷ್ಟೇ ಫುಲ್ ಜ್ಯೂಸಿ ಆಗಿದೆ ನೋಡಿ ಇಲ್ಲಿ. ಸೊ ಇದು ಟೇಸ್ಟ್ ಮಾಡ್ಬಿಡೋಣ ಹಾಗೆ. ಇದು ಅಷ್ಟೇ ಪರ್ಫೆಕ್ಟ್ ಮಸಾಲ. ನಿಮಗೆ ಹೆವಿ ಕೋಟಿಂಗ್ ಎಲ್ಲ ಏನಿಲ್ಲ. ಸೊ ಲೈಟ್ ಆದ ಕೋಟಿಂಗು. ಹಾಗೆ ಇವರು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಎಲ್ಲ ಮಾಡಿ ಇಡೋದಿಲ್ಲ, ಕಲಸಿ 1/2 hour ಅಷ್ಟೇ ಆದಮೇಲೆ ಕಬಾಬ್ನ ರೆಡಿ ಮಾಡಿ ಕೊಡ್ತಾರೆ. ಸೊ ಆದ್ರೂ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿ ಹಿಡ್ದಿದೆ. ಸೊ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು, ಆ ಥರ ಇದೆ. ಸೂಪರ್. ಸೊ ಇನ್ನು ಚಟ್ನಿ ಜೊತೆ ಒಂದ್ಸಲ ಟೇಸ್ಟ್ ಮಾಡೋಣ. ಆಲ್ರೆಡಿ ಈ ಗ್ರೀನ್ ಕಬಾಬ್ಗೆ ಸೊಪ್ಪೆಲ್ಲ ರುಬ್ಬಿ ಹಾಕಿರ್ತಾರಲ್ಲ, ಅದ್ರ ಟೇಸ್ಟ್ ಜೊತೆ ಈ ಚಟ್ನಿ ಟೇಸ್ಟ್ನು ಒಳ್ಳೆ ಕಾಂಬಿನೇಷನ್.
ಕಬಾಬ್ ತೊಗೊಂಡು ಹಿಂಗೆ ಚಟ್ನಿ ಹಾಕೊಂಡು ಹಿಂಗೆ ಈರುಳ್ಳಿ ಜೊತೆ ತಿಂತಾ ಇದ್ರೆ ಸ್ವರ್ಗ. ಇನ್ನು ಈ ಗ್ರೀನ್ ಚಿಕನ್ನಲ್ಲಿ ಏನು ಸ್ಪೆಷಲ್ ಅಂದರೆ ಅವ್ರು ಆಲ್ ಸ್ಪೈಸಸ್ ಅನ್ನೋ ಒಂದು ಆ ಲೀಫ್ನ ಯೂಸ್ ಮಾಡ್ತಾರೆ. ಸೊ ಅದೇ ಒಂದು ನಿಮಗೆ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಹಾಗೆ ಆ ಒಂದು ಸಾಸಿವೆ ಎಣ್ಣೆ ಕೂಡ. ಈ ಸುಶೀಲಾ ಚಿಕನ್ ಕಬಾಬ್ ಸೆಂಟರ್ ಅನ್ನೋದು ನಿಮಗೆ 2 ಕಡೆ ಸಿಗುತ್ತೆ. ಸೊ ನಾವಿವತ್ತು ಬಂದಿರೋದು ಕಾಮಾಕ್ಷಿ ಪಾಳ್ಯದಲ್ಲಿರೋ ಒಂದು ಬ್ರಾಂಚ್ಗೆ. ಇವ್ರದ್ದು ಇನ್ನೊಂದು ಬ್ರಾಂಚ್ ಗೆಳೆಯರ ಬಳಗದಲ್ಲಿದೆ. ಎಕ್ಸಾಕ್ಟ್ ಅಡ್ರೆಸ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಮಸ್ಟ್ ಟ್ರೈ ಅಂತಾನೆ ಹೇಳ್ತೀನಿ. ಒಂದು ಸಲ ಆದ್ರೂ ನೀವು ಬಂದು ಈ ಒಂದು ಕಬಾಬ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.